ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಕಥೆ ಇರ್ತಾ ಇತ್ತು ನಮ್ಮ ಕನ್ನಡ ಪುಸ್ತಕದಲ್ಲಿ. ನಿಮಗೆ ಬಹುಶಃ ಜ್ಞಾಪಕ ಇರಬಹುದು. ಈ ಕಥೆ ಯಾವುದು ಅಂದರೆ ಒಬ್ಬ ಹೆಂಗಸು ಮತ್ತು ಮುಂಗಸಿಯ ಕಥೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ, ಒಬ್ಬ ಚಿಕ್ಕ ಮಗು, ತೊಟ್ಟಿಲಲ್ಲಿ ಇರುವ ಮಗು ಇರುತ್ತೆ. ಅವರು ಒಂದು ಮುಂಗಸಿಯನ್ನು ಸಾಕಿಕೊಂಡಿರ್ತಾರೆ. ಆ ಮುಂಗಸಿ ಪ್ರತಿ ದಿವಸ ಆ ಮನೆಯನ್ನು ಕಾಯ್ತಾ ಇರುತ್ತೆ. ಯಾವುದಾದರೂ ಹಾವು ಅಥವಾ ವಿಷಕಾರಿ ಜಂತು ಬಂದರೆ ತಕ್ಷಣ ಅದನ್ನು ಎದುರಿಸಿ ಆ ಮನೆಯಲ್ಲಿದ್ದ ಜನರ ಪ್ರಾಣವನ್ನು ಕಾಪಾಡ್ತಾ ಇರುತ್ತೆ. ಒಂದು ದಿವಸ ಆ ಮನೆಯೊಡತಿ ಒಂದು ಗಡಿಗೆಯನ್ನು ತಗೊಂಡು ಬಾವಿಯಿಂದ ನೀರು ತರಬೇಕು ಅಂತ ಹೋಗ್ತಾಳೆ. ಆಗ ಆ ತನ್ನ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಹೋಗಿರ್ತಾಳೆ ಅವಳು. ಮತ್ತು ದ್ವಾರದಲ್ಲಿ ಆ ಮುಂಗಸಿ ಇರುತ್ತೆ. ಆ ಮುಂಗಸಿ ಇದೆಯಪ್ಪ, ನಾವೇನು ಭಯ ಪಡಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅವಳು ಹೋಗ್ತಾಳೆ ನೀರನ್ನು ತರಕ್ಕೆ. ನೀರನ್ನು ತಂದು ಮನೆಗೆ ಬರ್ತಾಳೆ. ಆ ಮನೆಗೆ ಬಂದ ತಕ್ಷಣ ಅವಳು ಏನನ್ನು ನೋಡ್ತಾಳೆ ಆ ಬಾಗಿಲ ಹತ್ರ ಅಂದರೆ, ಆ ಮುಂಗುಸಿಯ ಬಾಯಿ ರಕ್ತಮಯವಾಗಿರುತ್ತೆ. ತಕ್ಷಣ ಅವಳಿಗೆ ಗಾಬರಿ ಆಗುತ್ತೆ. ಒಳಗೆ ಹೋಗಿ ನೋಡ್ತಾಳೆ. ತೊಟ್ಟಿಲಲ್ಲಿ ಮಗು ಮಲ್ಕೊಂಡಿದೆ, ಸತ್ತಂತೆ ಮಲಗಿದೆಯಂತೆ. ಅವಳಿಗೆ ಆ ಥರ ಅನಿಸುತ್ತೆ. ಆವಾಗ ತಕ್ಷಣ ಅವಳು ವಾಪಸ್ ಬಂದು, ಈ ಮುಂಗುಸಿ ಇದನ್ನು ನಾನು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ, ಪ್ರತಿ ದಿವಸ ಅದಕ್ಕೆ ಎಲ್ಲ ಆಹಾರವನ್ನು ಕೊಡ್ತಾ ಇದ್ದೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ, ಇದು ನಮ್ಮನ್ನು ಕಾಯ್ತಾ ಇರಬೇಕಾಗಿತ್ತು, ಆದರೆ ನನ್ನ ಮಗುವನ್ನೇ ಅದು ಕೊಂದುಬಿಟ್ಟಿದೆ ಅಂತ ತಕ್ಷಣ ಕೋಪದಿಂದ ನೀರು ತುಂಬಿದ ಗಡಿಗೆಯನ್ನು ಆ ಮುಂಗುಸಿಯ ಮೇಲೆ ಅವಳು ಬಡಿತಾಳೆ. ತಕ್ಷಣ ಆ ಮುಂಗುಸಿ ಪ್ರಾಣ ಬಿಟ್ಟು ಸಾಯುತ್ತೆ. ಅನಂತರ ಅವಳು ಒಳಗೆ ಹೋದಾಗ ಮಗು ಕಿಲಕಿಲ ಅಂತ ನಗ್ತಾ ಇದೆ. ಮಗು ಸತ್ತಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ. ಅದು 2 ಭಾಗಗಳಾಗಿ ಬಿದ್ದಿರುತ್ತೆ. ರಕ್ತ ಎಲ್ಲ ಅಲ್ಲಿ ಚಿಮ್ಮಿರುತ್ತೆ. ಆಗ ಆ ಹೆಂಗಸಿಗೆ ನಿಜವಾದ ಚಿತ್ರಣ ಏನು ಅಂತ ಗೊತ್ತಾಯಿತು. ಮುಂಗುಸಿ ನನ್ನ ಮಗುಗೇನು ಮಾಡಲಿಲ್ಲ, ಆದರೆ ಈ ಹಾವು ಬಂತು ನನ್ನ ಮಗುವನ್ನು ಕಚ್ಚಿ ಅದು ಸಾಯಿಸ್ಬಿಡ್ತಾ ಇತ್ತೇನೋ. ಆಗ ಈ ಮುಂಗುಸಿ ಬಂದು ಆ ಹಾವಿನ ಜೊತೆ ಹೋರಾಡಿ ಅದನ್ನು ಸಾಯಿಸಿ ನನ್ನ ಮಗುವಿನ ಪ್ರಾಣ ರಕ್ಷಣೆಯನ್ನು ಮಾಡಿದೆ. ನಾನು ದುಡುಕ್ಬಿಟ್ಟು ಎಂತಹ ಕೆಟ್ಟ ನಿರ್ಧಾರವನ್ನು ನಾನು ತಗೊಂಡು ಈ ಮುಂಗುಸಿಯನ್ನು ನಾನು ಕೊಂದುಬಿಟ್ನಲ್ಲ, ಎಂತಹ ತಪ್ಪು ಕಾರ್ಯವನ್ನು ನಾನು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾಳೆ ಅವಳು. ಆದರೆ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಆಗಲ್ಲ, ಏಕೆಂದರೆ ಹೋದ ಪ್ರಾಣ ಮತ್ತೆ ಬರೋದಿಲ್ಲ. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಗೊತ್ತಾಗುತ್ತೆ. ಇವತ್ತಿನ ದಿನಗಳಲ್ಲಿ ರೋಡ್ ಆಕ್ಸಿಡೆಂಟ್ಗಳು ಬಹಳ ನಡೀತಾ ಇದ್ದಾವೆ. ಈ ರೋಡ್ ಆಕ್ಸಿಡೆಂಟ್ಗಳಿಗೆ ಯಾವುದು ಮುಖ್ಯವಾದ ಕಾರಣ ಅಂದರೆ ಅವಸರ. ನಾನೇ ಹೋಗ್ಬಿಡ್ಬೇಕು, ಫಸ್ಟು ಮನೆಗೆ ನಾನೇ ತಲುಪಬೇಕು, ಏನೋ ಒಂದು ರನ್ನಿಂಗ್ ರೇಸ್ ಥರ ಎಲ್ಲರೂ ಹುಚ್ಚು ರೀತಿಯಾಗಿ ಅವರು ತಮ್ಮ ವಾಹನಗಳನ್ನು ಚಲಾಯಿಸ್ತಾ ಇರ್ತಾರೆ. ಇದರಿಂದ ಅಪಘಾತಗಳು ಸಂಭವ ಆಗುತ್ತೆ. ಅವರು ತಮ್ಮ ಆಲಯಕ್ಕೆ ಹೋಗಲ್ಲ, ಯಮಾಲಯಕ್ಕೆ ಖಂಡಿತವಾಗ್ಲೂ ಹೋಗ್ತಾರೆ. ಸೊ ಇದು ಅಪರಾಧ ಅಂದರೆ ಅಪಘಾತದಿಂದ ಆಗುವ ದುಷ್ಪರಿಣಾಮ. ಏನಕ್ಕೆ ನಾನು ಈ ಕಥೆಯನ್ನು ಹೇಳಿದೆ ಅಂದರೆ, ಈ ಭಾಗವತದ ಈ ಭಾಗದಲ್ಲೂ ಕೂಡ ಇಂಥದ್ದೇ ಒಂದು ಪ್ರಸಂಗ ನಡೆದಿದೆ. ಪರೀಕ್ಷಿತ್ ಮಹಾರಾಜ ಶಮೀಕ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಅವನು ಬಹಳ ದಣಿದಿರ್ತಾನೆ, ಆಯಾಸ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ನೀರು ಕೊಡೋಕ್ಕೂ ಕೂಡ ಯಾರೂ ಇರೋದಿಲ್ಲ. ಅವನಿಗೆ ಸ್ವಲ್ಪ ಕೋಪ ಬರುತ್ತೆ. ಶಮೀಕ ಋಷಿಗಳು ಧ್ಯಾನದಲ್ಲಿ ಇರ್ತಾರೆ. ತನ್ನ ಕೋಪವನ್ನು ಅವನು ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು
ಸತ್ತ ಹಾವನ್ನು ಶಮೀಕ ಋಷಿಗಳಿಗೆ ಹಾರವನ್ನಾಗಿ ಹಾಕಿ ಹೋಗ್ಬಿಡ್ತಾನೆ. ಇದನ್ನು ಶಮೀಕ ಋಷಿಗಳ ಮಗ ಶೃಂಗಿ ಅನ್ನುವವನು, ಚಿಕ್ಕ ಬಾಲಕ ಆಗಿರ್ತಾನವನು, ಅವನಿಗೆ ಗೊತ್ತಾದಾಗ ಅವನಿಗೆ ಬಹಳ ಕೋಪ ಬರುತ್ತೆ. ಯಾರೇ ಇಂತಹ ಕೆಟ್ಟ ಕೆಲಸವನ್ನು ಮಾಡಿರಲಿ, ಅವನು 7 ದಿನಗಳಲ್ಲಿ ಅವನು ಸರ್ಪ ಕಚ್ಚಿ ಸಾಯಲಿ ಅಂತ ಒಂದು ಶಾಪವನ್ನು ಕೊಟ್ಟು ಬಿಡ್ತಾನೆ. ಅವನು ಪೂರ್ವಾಪರಗಳ ಬಗ್ಗೆ ಅವನು ಯೋಚನೆ ಮಾಡೋದೇ ಇಲ್ಲ, ಬಂದು ಪರಿಶೀಲನೆ ಮಾಡೋದೇ ಇಲ್ಲ, ತಂದೆಯ ಹತ್ರ ಮಾತಾಡೋದೇ ಇಲ್ಲ. ಅವನೇ ತನ್ನ ನಿರ್ಧಾರವನ್ನು ಅವಸರವಾಗಿ ಅವನು ತಗೊಂಡ್ಬಿಡ್ತಾನೆ. ಇದು ಒಂದು ದೊಡ್ಡ ಪ್ರಮಾದ ಅಂತ ಭಾಗವತ ನಮಗೆ ಹೇಳ್ಕೊಡ್ತಾ ಇದೆ. ಹೇಗೆ ಆ ಹೆಂಗಸು ಸರಿಯಾಗಿ ಆಲೋಚನೆ ಮಾಡದೆ, ನೋಡದೆ, ವಿಚಾರ ಮಾಡದೆ ತಕ್ಷಣ ಆ ಮುಂಗುಸಿಯನ್ನು ಸಾಯಿಸ್ತಾಳೋ, ಅದೇ ರೀತಿ ಈ ಬಾಲಕ ಶೃಂಗಿ ಕೂಡ ತನ್ನ ಬ್ರಾಹ್ಮಣತ್ವದ ಶಕ್ತಿಗಳ ಕೆಟ್ಟ ಪ್ರಯೋಗವನ್ನು ಮಾಡ್ತಾನೆ ಅವನು. ನೋಡಿ, ನಮಗೆ ಯಾವಾಗಾದರೂ ಶಕ್ತಿ ಇದೆ ಅಂದರೆ ಆ ಶಕ್ತಿಯ ಜೊತೆ ನಮಗೆ ಜವಾಬ್ದಾರಿ ಅನ್ನೋದು ಕೂಡ ಬರುತ್ತೆ. ಯಾವಾಗ ನಮಗೆ ಜವಾಬ್ದಾರಿಯ ಅರಿವು ಇರೋದಿಲ್ವೋ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ದುರ್ಬಳಕೆ ಮಾಡ್ಕೊಳ್ತೇವೆ. ಇದನ್ನೇ ಆ ಬ್ರಾಹ್ಮಣ ಬಾಲಕ ಶೃಂಗಿ ಮಾಡಿದ್ದು. ಅವನ ಹತ್ರ ತಪಶಕ್ತಿ ಇತ್ತು, ಬ್ರಾಹ್ಮಣ ತೇಜಸ್ಸು ಇತ್ತು. ಅದರಿಂದ ಅವನು ಏನನ್ಕೊಂಡಿದ್ದ, ಪ್ರಭುಪಾದರು ಹೇಳೋ ಹಾಗೆ ಮದಾಂಧನಾಗಿದ್ದ. ಅವನು ಮದ ತುಂಬಿತ್ತು ಅವನಿಗೆ, ಜ್ಞಾನ ಇರಲಿಲ್ಲ, ಅರಿವಿರಲಿಲ್ಲ, ಅದಕ್ಕೆ ಪೂರ್ವಾಪರಗಳ ಯೋಚನೆ ಮಾಡಲಿಲ್ಲ. ಅವನು ಸುಮ್ಮನೆ ಶಾಪವನ್ನು ಕೊಟ್ಬಿಟ್ಟ. ಎಂತಹ ಶಾಪವನ್ನು ಕೊಟ್ಟ ಅವನು? ಸಾಯುವಂತಹ ಶಾಪ. ನೋಡಿ, ಅವನು ಮಾಡಿರುವ ಅಪರಾಧಕ್ಕೂ ಅವನಿಗೆ ವಿಧಿಸಿದ ಶಿಕ್ಷೆಗೂ ಯಾವುದೇ ಸಂಬಂಧನೇ ಇಲ್ಲ. ಅವನು ಪರೀಕ್ಷಿತ್ ಮಹಾರಾಜ್ ಮಾಡಿದ್ದೇನೋ, ಒಂದು ಸತ್ತ ಸರ್ಪವನ್ನು ಹಾಕ್ದ, ತನ್ನ ತಂದೆಯ ಅಂದರೆ ಆ ಶಮೀಕ ಋಷಿಗಳ ಕೊರಳಿಗೆ ಹಾಕ್ದ. ಅದಕ್ಕೆ ಎಂತಹ ದಂಡನೆಯನ್ನು ವಿಧಿಸಿದ ಈ ಬ್ರಾಹ್ಮಣ ಬಾಲಕ? ಸತ್ತೋಗು ನೀನು ಅನ್ನುವ ಶಾಪವನ್ನು ಕೊಟ್ಟ. ನೋಡಿ, ಇದು ಕಲಿಯುಗದಲ್ಲಿ ಆಗುತ್ತಿರುವ ಒಂದು ನಮ್ಮ ನ್ಯಾಯ ನೀತಿಗಳ ಒಂದು ಪರಿಚಯವನ್ನು ನಮಗೆ ಈ ಶ್ಲೋಕದಿಂದ ನಮಗೆ ಅರ್ಥ ಆಗ್ತಾ ಇದೆ, ಈ ಭಾಗದಿಂದ. ಕಲಿಯುಗದಲ್ಲಿ ಹೆಚ್ಚು ಯಾರು ದುಷ್ಟ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಅವರು ದಂಡನೆಯಿಂದ ಅವರು ಬಚಾವಾಗ್ಬಿಡ್ತಾರೆ. ಯಾಕೆ? ಅವ್ರ ಹತ್ರ ಹಣ ಇದ್ದರೆ, ಅವ್ರ ಹತ್ರ ಇನ್ಫ್ಲೂಯೆನ್ಸ್ ಇದ್ದರೆ, ಅವರು ಯಾರ್ಯಾರ ಕೈ ಹೇಗೆ ಬೆಚ್ಚದು ಮಾಡಬೇಕು ಅಂತ ಅವರಿಗೆ ಗೊತ್ತಿದ್ದರೆ, ಅವರು ನ್ಯಾಯವನ್ನು ತಮ್ಮ ಪರವಾಗಿ ಕೊಂಡುಕೊಳ್ಬಿಡ್ತಾರೆ. ಅದು ದುಸ್ಥಿತಿ ಈ ಕಲಿಯುಗದಲ್ಲಿ. ಆದರೆ ಯಾರು ಚಿಕ್ಕ ಪುಟ್ಟ ಯಾವುದೇ ಒಂದು ಅಪರಾಧಗಳನ್ನು ಮಾಡಿರ್ತಾರೋ ಅವರಿಗೆ ದೊಡ್ಡದಾದ ಶಿಕ್ಷೆ, ದಂಡನೆಗಳು ಅವರಿಗೆ ಸಿಗುತ್ತೆ. ಇದು ಕಲಿಯುಗದ ಒಂದು ದುಷ್ಪ್ರಭಾವ, ಕಲಿಯುಗದಲ್ಲಿ ನಡೆದಿರುವ ಒಂದು ದುಸ್ಥಿತಿ. ಇದರ ಬೀಜ ಎಲ್ಲ ಆಯಿತು ಅಂದರೆ 5000 ವರ್ಷಗಳ ಹಿಂದೆ ಈ ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರ ಶಾಪ ಕೊಟ್ಟ ಈ ಪ್ರಸಂಗದಲ್ಲಿ ನಮಗೆ ಕಲಿಯುಗದ ದುಸ್ಥಿತಿಯ ಬೀಜವನ್ನು ನಾವು ಇಲ್ಲಿ ಕಾಣಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇದನ್ನು ನೋಡಿದಾಗ ಆ ತಂದೆಯಾದವರು ಯಾರು, ತಂದೆಯ ಹೆಸರು ಏನು? ಶಮೀಕ ಋಷಿಗಳು. ಶಮೀಕ ಋಷಿಗಳ ಅವರ ರೆಸ್ಪಾನ್ಸ್ ಹೇಗಿತ್ತು ಅದು ಮುಖ್ಯ ನಮಗೆ. ಅವರ ಪ್ರತಿಕ್ರಿಯೆ ಹೇಗಿತ್ತು? ಒಳ್ಳೆ ಕೆಲಸ ಮಾಡಿದ್ಯಪ್ಪ ಮಗ, ಒಳ್ಳೆ ಶಾಪ ಕೊಟ್ಟಿದ್ಯಾ, ಈ ಥರನೇ ಶಾಪ ಕೊಡ್ತಾ ಇರು, ಭೇಷ್, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಅವನು ತನ್ನ ಮಗನ ಬೆನ್ನನ್ನು ತಟ್ಟಿದ್ನ, ಅವನು ಅನುಮೋದನೆ ಮಾಡಿದ್ನ, ನೀನು ಮಾಡಿದ್ದು ಸರಿಯಾಗಿದೆ ಅಂತ? ಇಲ್ಲ. ಪ್ರಭುಪಾದರು ಹೇಳ್ತಾರೆ, ಶಮೀಕ ಋಷಿಯಾದರೋ ಒಬ್ಬ ಅನುಭವಿ ಮತ್ತು ಸದ್ಬ್ರಾಹ್ಮಣ. ನೋಡಿ, ಶಮೀಕ ಋಷಿಗಳ ಕ್ವಾಲಿಫಿಕೇಶನ್ ಏನೋ, ಅವರು ಅನುಭವಿಗಳಾಗಿದ್ದರು, ಅಂದರೆ ಅವರಿಗೆ ಸರಿಯಾದ ಮೆಚ್ಯೂರಿಟಿ ಇತ್ತು, ಮತ್ತು ಅವರು ಸದ್ಬ್ರಾಹ್ಮಣರಾಗಿದ್ದರು, ನಿಜವಾದ ಬ್ರಾಹ್ಮಣರಾಗಿದ್ದರು. ನಿಜವಾದ ಬ್ರಾಹ್ಮಣನ ಒಂದು ಅರ್ಹತೆ ಏನು ಅಂದರೆ ತಿತಿಕ್ಷವಃ. ತಿತಿಕ್ಷವಃ ಅಂದರೆ ಏನು? ಸಹಿಷ್ಣುತೆ. ಯಾರಾದರೂ ತಮ್ಮ ಬಗ್ಗೆ ಕೆಟ್ಟದಾಗಿ ನಡ್ಕೊಂಡ್ರೂ ಕೂಡ ನಿಜವಾದ ಬ್ರಾಹ್ಮಣರು ಕೋಪ ಮಾಡ್ಕೊಳ್ಳೋದಿಲ್ಲ, ಅದನ್ನು ಅವರು ಸಹಿಸ್ಕೊಳ್ತಾರೆ.
ಇದು ಬಹಳ ಮುಖ್ಯವಾದ ಒಂದು ಅರ್ಹತೆ. ತಿತಿಕ್ಷವಃ. ಸೊ ಶಮೀಕ ಋಷಿಗಳು ಸದ್ಬ್ರಾಹ್ಮಣರಾಗಿದ್ದರಿಂದ ಅವ್ರೇನು ಮಾಡಿದ್ರು, ಅವನು ತನ್ನ ಮೂರ್ಖ ಮಗನ ಕಾರ್ಯವನ್ನು ಅನುಮೋದಿಸಲಿಲ್ಲ. ಆ ಮಗ ಎಂಥವನು? ಮೂರ್ಖ ಬಾಲಕ. ಮೂರ್ಖ ಅಂದರೆ ಏನು? ಯಾವುದು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವ ತಿಳುವಳಿಕೆ ಇಲ್ಲದಿರುವವನು. ಅವನ ಹತ್ರ ಶಕ್ತಿ ಇದೆ ಅಂತ ಅವನು ಅದನ್ನು ಪ್ರಯೋಗ ಮಾಡಿಬಿಟ್ಟ, ಯೋಚನೆ ಮಾಡದೇನೆ ಮಾಡ್ದ. ಅದಕ್ಕೋಸ್ಕರ ಅದು ಮೂರ್ಖತನ. ಸೊ ಇದರಿಂದ ನಮಗೆ ಸಿಗುವ ಒಂದು ಲೆಸನ್ ಏನು ಅಂದರೆ, ಪಾಠ ಏನು ಅಂದರೆ, ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ನಾವು ಮೂರ್ಖರಾಗಿ ಬಳಸಬಾರ್ದು. ಈ ಶಕ್ತಿಯನ್ನು ಬಳಸಿ ನಾನು ಈ ಕಾರ್ಯವನ್ನು ಮಾಡಿದ್ರೆ ಇದರ ಪರಿಣಾಮ ಏನಾಗಬಹುದು ಅನ್ನುವ ಒಂದು ಆಲೋಚನೆಯನ್ನು ಮೊದಲು ಮಾಡಿ ಅನಂತರ ನಾವು ಕೆಲಸವನ್ನು ಮಾಡಬೇಕು, ಮಾತನ್ನು ಆಡಬೇಕು. ಇದಕ್ಕೆ ಇಂಗ್ಲೀಷಲ್ಲಿ 2 ಪದಗಳಿದ್ದಾವೆ, ರೆಸ್ಪಾನ್ಸ್, ರಿಯಾಕ್ಷನ್ ಅಂತ. ರೆಸ್ಪಾನ್ಸ್ ಅಂದರೆ ಏನು? ಪ್ರತಿಸ್ಪಂದನೆ ಅಂತ ಹೇಳ್ಬೋದು. ರಿಯಾಕ್ಷನ್ ಅಂದರೆ ಏನು? ಪ್ರತಿಕ್ರಿಯೆ. ಪ್ರತಿಕ್ರಿಯೆಗೆ ಉದಾಹರಣೆ ಏನು ಅಂದರೆ, ನೀವೊಂದು ಚೆಂಡನ್ನು ತಗೊಂಡು ಗೋಡೆಯ ಮೇಲೆ ಹಾಕಿದ್ರೆ ಏನಾಗುತ್ತದು? ತಕ್ಷಣ ಅದು ವಾಪಸ್ ಬರುತ್ತೆ ನಿಮಗೆ. ನೀವು ಹೊಡೆದಿರೋದು ಕ್ರಿಯೆ, ಗೋಡೆಯ ಮೇಲೆ ಚೆಂಡನ್ನು ಹಾಕೋದು ಕ್ರಿಯೆ, ವಾಪಸ್ ಬರೋದು ಪ್ರತಿಕ್ರಿಯೆ. ಆ ಕ್ರಿಯೆಗೂ ಪ್ರತಿಕ್ರಿಯೆಗೂ ಮಧ್ಯ ಯಾವುದೇ ರೀತಿಯ ಗ್ಯಾಪ್ ಇರೋದಿಲ್ಲ, ತಕ್ಷಣ ಬರುತ್ತದು. ಅದೇ ರೀತಿ ನಾವು ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹೇಳಿದಾಗ ನಾವು ಏನು ಮಾಡ್ತೀವಿ? ಕ್ರಿಯೆ ಏನೋ, ಅವ್ರು ಹೇಳಿದ್ದು ನಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿದ್ರು ಅಥವಾ ಏನೋ ಒಂದು ಹೇಳಿದ್ರು, ಟೀಕೆ ಮಾಡಿದ್ರು, ಅದು ಕ್ರಿಯೆ. ನಾವು ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ಪ್ರತಿಕ್ರಿಯೆ ಮಾಡ್ತೀವಿ. ಓ, ನೀನು ಹೇಗೆ ಈ ಥರ ಅಂದೆ ನೀನು? ನಾನು ಯಾರು ಗೊತ್ತಾ? ನಾನು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಗೊತ್ತಾ? ನಾನು ಎಷ್ಟು ಮಾಲೆ ಜಪ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ನ ಭಕ್ತಿ ಎಂಥದ್ದು ಅಂತ ನಿನಗೆ ಗೊತ್ತಾ? ನೀನು ಈ ರೀತಿ ನನ್ನ ಬಗ್ಗೆ ಈ ಥರ ಮಾತಾಡ್ತಾ ಇದೀಯಾ ಅಂತ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಆ ಪ್ರತಿಕ್ರಿಯೆ ಅನ್ನೋದು ಮಾಡಬಾರ್ದು. ನಾವು ಆ ಪ್ರತಿಕ್ರಿಯೆ ಮಾಡಿದಾಗ ನಾವು ಹಲವಾರು ಸಾರಿ ಅದರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ ಅಲ್ವಾ? ಸೊ ಪ್ರತಿಕ್ರಿಯೆ ಅನ್ನೋದು ತಕ್ಷಣ ಬರುತ್ತೆ. ಆ ಪ್ರತಿಕ್ರಿಯೆ ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಭಾವನೆಗಳ ಮೂಲಕ ಬರುತ್ತದು, ಬುದ್ಧಿಯ ಮೂಲಕ ಬರೋದಿಲ್ಲ. ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಸರಿಯಾ ತಪ್ಪ ಅನ್ನುವ ಆಲೋಚನೆ ಮಾಡಿ ಮಾಡೋದಂಥದ್ದಲ್ಲ. ಅದು ತಕ್ಷಣ ಬಂದ್ಬಿಡೋದು. ಮನೆಯಲ್ಲೂ ಕೂಡ ಅಷ್ಟೇ, ಯಾರೋ ಒಬ್ಬರು ಏನೋ ಒಂದು ಟೀಕೆ ಮಾಡಿದಾಗ ತಕ್ಷಣ ನಮಗೆ ಕೋಪ ಬರುತ್ತೆ, ತಕ್ಷಣ ನಾವು ಎದುರು ತಿರುಗಿ ಮಾತಾಡ್ಬಿಡ್ತೀವಿ. ಮಾತಿಗೆ ಮಾತು ಬೆಳೆದು ಏನಾಗುತ್ತೆ? ಅದು ದೊಡ್ಡ ಜಗಳವಾಗಿ ಪರಿಣಮಿಸುತ್ತೆ. ಮನೆಯಲ್ಲಿ ಶಾಂತಿ ಇರೋದಿಲ್ಲ ಅಲ್ವಾ? ಸೊ ರಿಯಾಕ್ಷನ್, ಪ್ರತಿಕ್ರಿಯೆ ಮಾಡಬಾರ್ದು ನಾವು. ಅದರ ಬದಲಾಗಿ ಏನು ಮಾಡಬೇಕು? ರೆಸ್ಪಾಂಡ್ ಮಾಡಬೇಕು. ರೆಸ್ಪಾನ್ಸ್ ಅಂದರೆ ಏನು? ಪ್ರತಿಸ್ಪಂದನೆ, ವಿವೇಕಯುತ ಪ್ರತಿಕ್ರಿಯೆ. ವಿವೇಕವನ್ನು ಬಳಸಬೇಕು. ಬಾಲ್ ಹಾಕಿದ ತಕ್ಷಣ ವಾಪಸ್ ಬರೋ ಹಾಗೆ ಮಾತಾಡಬಾರ್ದು. ಬಾಲ್ ಹಾಕಿದ ಮೇಲೆ ಓಕೆ, ಸ್ವಲ್ಪ ಹಿಡ್ಕೊಳ್ಳಿ ಬಾಲ್ನ ಸ್ವಲ್ಪ ಹೊತ್ತು, ಆಮೇಲೆ ಏನು ಮಾಡಬೇಕು ಯೋಚನೆ ಮಾಡಿ. ಯಾಕೆ ಈ ರೀತಿ ಅಂತ ಇದ್ದಾರೆ ಇವರು? ನನ್ನಲ್ಲಿ ಏನಾದರೂ ತಪ್ಪಿರಬಹುದಾ? ಅಥವಾ ಯಾವ ರೀತಿಯಾಗಿ ನಾನು ಮಾತಾಡಿದ್ರೆ ಅವರಿಗೆ ಸರಿಯಾಗಿ ಅರ್ಥ ಆಗುತ್ತೆ? ಜಗಳ ನಿಲ್ಲುವಂತಹ ಮಾತು ಏನು? ಅದನ್ನು ಯೋಚನೆ ಮಾಡಿ ಮಾತಾಡಿದಾಗ ಅದನ್ನು ಪ್ರತಿಸ್ಪಂದನೆ, ರೆಸ್ಪಾನ್ಸ್ ಅಂತ ಕರಿತೇವೆ. ನಾವು ರೆಸ್ಪಾನ್ಸನ್ನು ಮಾಡಿದಾಗ ಅನೇಕ ಜಗಳಗಳನ್ನು ನಾವು ನಿಲ್ಲಿಸಬಹುದು. ರಿಯಾಕ್ಷನ್ ಮಾಡಿದಾಗ ಆ ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕಿದಾಗೆ ಆಗುತ್ತೆ. ನಮಗೆ ತಿಳಿದೆಯೋ ಅನೇಕ ಸಾರಿ ನಾವು ಮಾತು ಯಾವ ರೀತಿ ಆಡ್ತೀವಿ ಅಂದರೆ ಉರಿಯುವ ಬೆಂಕಿಗೆ ತುಪ್ಪ ಹಾಕಿದಾಗೆ ಆಗಿರುತ್ತೆ. ಯಾಕೆಂದರೆ ನಾವು ಏನು ಅಂದ್ಕೊಂಡಿರ್ತೀವಿ? ನಾನು ಯೋಚನೆ ಮಾಡಿರೋದೇ ಸರಿ, ಅವ್ರು ಹೇಳಿರೋದು ತಪ್ಪು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ಘರ್ಷಣೆಗಳು ಉಂಟಾಗುತ್ತೆ, ಜಗಳಗಳು ಉಂಟಾಗುತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದಿಲ್ಲ. ಅದಕ್ಕೋಸ್ಕರ ಚಾಣಕ್ಯ ಪಂಡಿತರು ಒಂದು ಮಾತನ್ನು ಹೇಳ್ತಾರೆ. ಚಾಣಕ್ಯ ಪಂಡಿತರು ಏನು ಹೇಳ್ತಾರೆ ಅಂದರೆ, ಯಾವ ಮನೆಯಲ್ಲಿ
ಸತಿಪತಿಗಳು ಜಗಳವಾಡೋದಿಲ್ಲವೋ, ಯಾವ ಮನೆಯಲ್ಲಿ ಅನ್ನವನ್ನು ವೇಸ್ಟ್ ಮಾಡೋದಿಲ್ಲವೋ, ಯಾರ ಮನೆಯಲ್ಲಿ ಭಗವಂತನ ಪೂಜೆ ಸದಾ ನಡೀತಾ ಇರುತ್ತೋ, ಈ 3 ಕಂಡೀಷನ್ನ ಹೇಳ್ತಾ ಇದ್ದಾರೆ ಚಾಣಕ್ಯ ಪಂಡಿತರು, ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರ್ತಾಳೆ ಅಂತ. ಯಾರ ಮನೆಯಲ್ಲಿ ಸದಾ ಕದನಗಳು, ಜಗಳಗಳು, ಮನಸ್ತಾಪಗಳು, ವ್ಯಾಜ್ಯಗಳು ನಡೀತಾ ಇರ್ತಾವೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಗೆ ಇರೋಕ್ಕೆ ಮನಸ್ಸಿರಲ್ವಂತೆ. ಆದರೆ ಯಾರ ಮನೆಯಲ್ಲಿ ಸತಿಪತಿಗಳು ಇಬ್ಬರೂ ಸೇರಿಕೊಂಡು ಭಗವಂತನ ಪೂಜೆಯನ್ನು ಮಾಡ್ತಾ ಇರ್ತಾರೋ, ಬೇಡವಾದ ಮಾತುಗಳಿಗೆ ಅವಕಾಶ ಕೊಡೋದಿಲ್ಲವೋ, ಜಗಳವನ್ನು ಮಾಡ್ತಾ ಇರಲ್ವೋ, ಅಂತಹ ಮನೆಗಳಲ್ಲಿ ಮಹಾಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ. ಅಂದರೆ ಆರೋಗ್ಯ, ಐಶ್ವರ್ಯ ಸದಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ತಾಳ್ಮೆಯನ್ನು ನಾವು ಬೆಳೆಸ್ಕೋಬೇಕು. ತಾಳಿದವನು ಬಾಳಿಯಾನು. ನಮಗೆಲ್ಲ ಗಾದೆಗಳ ಮಾತು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಅದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಕೃಷ್ಣ ಕೂಡ, ಭಗವಂತ ಇದೇ ಮಾತನ್ನು 2ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನು? ತಾಂ ಸ್ಥಿತಿಕ್ಷಸ್ವ ಭಾರತ, ತಾಂ ಸ್ಥಿತಿಕ್ಷಸ್ವ ಭಾರತ. ಏನು ಅಂದರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಎಷ್ಟು ಒಳ್ಳೆಯ ಮಾತನ್ನು ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಏನಂದರೆ, ಹೇಗೆ ನಮ್ಮ ಪ್ರಪಂಚದಲ್ಲಿ ಚಳಿಗಾಲ ಬರುತ್ತೆ ಹೋಗುತ್ತೆ, ಬೇಸಿಗೆಗಾಲ ಬರುತ್ತೆ ಹೋಗುತ್ತೆ. ಚಳಿಗಾಲನೂ ಶಾಶ್ವತ ಅಲ್ಲ, ಬೇಸಿಗೆಗಾಲನೂ ಶಾಶ್ವತ ಅಲ್ಲ. ಈಗ ಮಳೆಗಾಲ ಬರ್ತಾ ಇದೆ, ಅಕ್ಟೋಬರ್ ತಿಂಗಳವರೆಗೂ ಮಳೆ ಬರುತ್ತೆ. ಅದಾದಮೇಲೆ ನಮಗೆ ಮಳೆ ಬೇಕು, 12 ತಿಂಗಳುಗಳು ಮಳೆ ಬೇಕು ಅಂದರೆ ಸಾಧ್ಯ ಆಗುತ್ತಾ? ಅಥವಾ 12 ತಿಂಗಳ ಕಾಲ ಬೇಸಿಗೆನೇ ಇರಬೇಕು ಅಂದರೆ ಸಾಧ್ಯ ಆಗುತ್ತಾ? ಆಗೋದೇ ಇಲ್ಲ ಅಲ್ವಾ? ಆ ಋತುಗಳ ಚಕ್ರ ಅದು ನಡೀತಾ ಇರುತ್ತೆ, ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಅದೇ ರೀತಿ ಭಗವಂತ ಏನು ಹೇಳ್ತಾನೆ, ಹೇಗೆ ಬೇಸಿಗೆ ಮತ್ತು ಚಳಿಗಾಲಗಳು ಶಾಶ್ವತವಲ್ಲವೋ, ಅವು ಬಂದು ಹೋಗ್ತಾ ಇರುತ್ತೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಸುಖ ಮತ್ತು ದುಃಖಗಳು ಕೂಡ ಶಾಶ್ವತ ಅಲ್ಲ. ಸುಖ ಬರುತ್ತೆ ಹೋಗುತ್ತೆ, ದುಃಖನೂ ಬರುತ್ತೆ ಹೋಗುತ್ತೆ. ಆದರೆ ನಮಗೇನು ಪ್ರಯತ್ನ ಮಾಡ್ತಾ ಇರ್ತೀವಿ ಯಾವಾಗಲೂ ಅಂದರೆ, ಸುಖಾನೇ ಯಾವಾಗಲೂ ಇರಲಿ, ದುಃಖ ಇರಬಾರ್ದು. ಆದರೆ ಅದು ನಿಜವಾದ ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ಸುಖ ಬರುತ್ತೆ ಹೋಗುತ್ತೆ, ಋತುಗಳನ್ನು ಯಾರೂ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಸುಖ ದುಃಖಗಳು ಕೂಡ ನಮಗೆ ಕರ್ಮಾನುಸಾರ ಅದು ಬರ್ತಾ ಇರುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಎದುರಿಸಬೇಕು ಅಂತ ಭಗವಂತ ಹೇಳ್ತಾನೆ. ತಾಳ್ಮೆ ಇರಬೇಕು, ತಾಳ್ಮೆಯಿಂದ ಎದುರಿಸಬೇಕು. ಆ ತಾಳ್ಮೆಯನ್ನು ಹೇಗೆ ನಾವು ಗಳಿಸೋಕ್ಕೆ ಸಾಧ್ಯ ಅಂದರೆ, ಆಧ್ಯಾತ್ಮಿಕ ಜ್ಞಾನದಿಂದ ಸಾಧ್ಯ. ಸುಖ ಮತ್ತು ದುಃಖಗಳು ನನ್ನ ಶರೀರದ ಮೇಲೆ, ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ನಾನು ಈ ಶರೀರ ಅಲ್ಲ, ಈ ಮನಸ್ಸು ಅಲ್ಲ, ಈ ಎರಡಕ್ಕೂ ಮೀರಿದ ಸನಾತನವಾದ ಆತ್ಮ ನಾನು. ಆತ್ಮ ಅನ್ನೋದಕ್ಕೆ ಸುಖ ಮತ್ತು ದುಃಖಗಳು ಕೇವಲ ಎಕ್ಸ್ಪೀರಿಯನ್ಸ್ ಅಷ್ಟೇ. ಆತ್ಮ ಸುಖ ಮತ್ತು ದುಃಖಗಳನ್ನು ಅದರ ಒಳಗಡೆ ಮುಳುಗೋಗಬಾರ್ದು ನಾವು. ಅದು ಬರುತ್ತೆ ಹೋಗುತ್ತೆ. ಆದರೆ ನಾವು ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ, ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ತೊಡಗಿಕೊಂಡಿದ್ದರೆ ಈ ಸುಖ ಮತ್ತು ದುಃಖಗಳು ನಮ್ಮನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ದಿನಗಳಲ್ಲಿ ತಾಳ್ಮೆ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ. ತಾಳ್ಮೆ ಅನ್ನೋದೇ ಇಲ್ಲ. ಯಾರಾದರೂ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ನಮಗೆ BP ಹೆಚ್ಚಾಗುತ್ತೆ. ಹೇಗೆ ನನ್ನ ಕಾಲನ್ನು ಅವನು ರಿಸೀವ್ ಮಾಡಿಲ್ವಲ್ಲ, ಅವನೇನೋ ಬೇರೆ ಕೆಲಸದಲ್ಲಿ ಇರ್ಬೋದು, ನಮಗೇನೋ ಅವನು ಬರ್ಕೊಟ್ಟಿಲ್ಲ, ನೀನು ಕಾಲ್ ಮಾಡಿದಾಗಲೆಲ್ಲ ನಾನು ರಿಸೀವ್ ಮಾಡ್ತೀನಿ ತಕ್ಷಣ ಅಂತ. ಆದರೂ ನಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ಕಾಲ್ ಮಾಡಿದಾಗ ಅವನು ರಿಸೀವ್ ಮಾಡಲೇಬೇಕು, ಮಾಡಿಲ್ಲ ಅಂದರೆ ನನಗೆ ಅವಮಾನ ಮಾಡ್ದಂಗೆ ಅಂತ ನಾವು ತಿಳ್ಕೊಂಬಿಡ್ತೀವಿ. ಅದರಿಂದ ನಮಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ತೀವಿ ನಾವು? ಬಾಯಿಗೆ ಬಂದದನ್ನು ಮಾತಾಡ್ತೀವಿ ಅಲ್ವಾ? ಬಾಯಿಗೆ ಬಂದದ್ದು ಮಾತಾಡ್ತೀವಿ, ಆದರೆ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಬೇಕಾದರೂ ತಿರುಗುತ್ತೆ ಅಲ್ವಾ?
ಒಂದು ಮಾತಿದೆ ಇಂಗ್ಲೀಷಲ್ಲಿ, ಏನಂದರೆ ನಾಲಿಗೆ ಹೇಗಾದರೂ ಹೊರಳಾಡುತ್ತೆ, ಮಾತಾಡಿಬಿಟ್ಟು ಬಾಯಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಕಪಾಳ ಮೋಕ್ಷ ಬರೋದು ನಮಗೆ, ನಾಲಿಗೆಗೆ ಏನು ಬರೋದಿಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಮಾತಾಡಿದಾಗ ಅದರ ಪರಿಣಾಮ ಏನು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೆಕ್ಸ್ಟ್ ಟೈಮ್ ನಮಗೆ ಕೋಪ ಬಂದಾಗ ಒಂದು 5 ಸೆಕೆಂಡ್ 10 ಸೆಕೆಂಡ್ ಆದರೂ ಬ್ರೇಕ್ ತಗೊಂಡು ಕೃಷ್ಣ ಹೇಳಿದ ಮಾತನ್ನು ನೆನೆಸ್ಕೊಳ್ಳಿ. ತಾಮ್ ಸ್ಥಿತಿಕ್ಷಸ್ವ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ಅಂತ ಅದನ್ನು ನೆನೆಸ್ಕೋಬೇಕು. ಅನಂತರ ಯಾವ ರೀತಿಯ ಪ್ರತಿಸ್ಪಂದನೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ಮಾತಾಡಬೇಕು ಅಥವಾ ಕಾರ್ಯವನ್ನು ಮಾಡಬೇಕು. ನಾವು ಕೋಪದಲ್ಲಿದ್ದಾಗ ಯಾವುದೇ ನಿರ್ಧಾರವನ್ನು ತಗೋಬಾರ್ದು. ಯಾಕೆಂದರೆ ನಾವು ಅದನ್ನು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಜೀವನ ಪೂರ್ತಿ ಕೆಲವೊಮ್ಮೆ, ಅಲ್ವಾ? ಸೊ ಇದನ್ನು ಎಲ್ಲ ತಿಳಿದಿದ್ದವರು ಯಾರು? ಶಮೀಕ ಋಷಿಗಳು. ಸೊ ಯಾರಿಗೆ ಆಧ್ಯಾತ್ಮ ಜ್ಞಾನದಲ್ಲಿ ಅವರಿಗೆ ಅರಿವಿರುತ್ತೋ, ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ನಿಜವಾಗಲೂ ಅಂಥವರಿಗೆ ಇದರ ಅರಿವಿರುತ್ತೆ. ನನಗೆ ಮಾತನಾಡುವ ಒಂದು ಪವರ್ ಇದೆ, ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲದಂತಹ ಪವರ್ ನನಗೆ ಭಗವಂತ ಕೊಟ್ಟಿದ್ದಾನೆ, ನಾನು ಮಾತಾಡಬಲ್ಲೆ. ಆ ಪವರ್ ಬಂದಿದೆ ಅಂದ ತಕ್ಷಣ ಅದರ ಜೊತೆ ಜವಾಬ್ದಾರಿನೂ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗಲೂ ಪವರ್ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಆದರೆ ಆ ಪವರ್ ಜೊತೆ ಬರುವ ಜವಾಬ್ದಾರಿ ಕೂಡ ಬರುತ್ತೆ ಅನ್ನೋದನ್ನು ನಾವು ಮರ್ತೋಗ್ಬಿಡ್ತೀವಿ. ಅದಕ್ಕೆ ನಾವು ಕೃಷ್ಣ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ ನಮ್ಮ ಮಾತನ್ನು ಹೇಗೆ ಬಳಸಬೇಕು ಅಂತ. ಕೃಷ್ಣ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾನ್ಮಯಂ ತಪ ಉಚ್ಯತೆ. ಇದು ಮಾತಿನ ತಪಸ್ಸು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾವೆಲ್ಲ ಮಾತಿನ ತಪಸ್ಸನ್ನು ಮಾಡಬೇಕು ಪ್ರತಿ ದಿವಸ. ಏನದು ಮಾತಿನ ತಪಸ್ಸು ಅಂದರೆ, ಮಾತನ್ನು ಯಾವುದಕ್ಕಾಗಿ ಬಳಸಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮೊದಲನೇದು ಅನುದ್ವೇಗಕರಂ ವಾಕ್ಯಂ. ವಾಕ್ಯಂ ಅಂದರೆ ನಮ್ಮ ಮಾತು ಹೇಗಿರಬೇಕು? ಅನುದ್ವೇಗಕರಂ, ಇತರರಿಗೆ ಉದ್ವೇಗ ತರುವಂತಹ ಮಾತು ಆಗಿರಬಾರ್ದು. ನಾವು ಮಾತಾಡಿದಾಗ ಇತರರಿಗೆ ಉದ್ವೇಗ ಬರಬಾರ್ದು, ಮನಸ್ಸಿನಲ್ಲಿ ತಳಮಳ ಉಂಟು ಮಾಡಬಾರ್ದು, ಅಂತಹ ಮಾತನ್ನು ಆಡಬೇಕು. ಅನುದ್ವೇಗಕರಂ. ಸತ್ಯಂ, ಸತ್ಯವನ್ನೇ ನುಡಿಬೇಕು. ಪ್ರಿಯಂ, ಇತರರಿಗೆ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಮಾತನ್ನು ಆಡಬೇಕು. ಹಿತಂ, ಅವರಿಗೆ ಹಿತವಾಗಿ ಇರಬೇಕು ಕೇಳೋದಕ್ಕೆ. ಸ್ವಾಧ್ಯಾಯ, ನಾವು ನಮ್ಮ ಮಾತನ್ನು ಯಾವುದಕ್ಕಾಗಿ ಉಪಯೋಗಿಸಬೇಕು? ಭಗವದ್ಗೀತಾ ಭಾಗವತ ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕೆ, ಶ್ಲೋಕಗಳನ್ನು ಪಠನೆ ಮಾಡೋದಕ್ಕೆ ನಮ್ಮ ಮಾತನ್ನು ಉಪಯೋಗಿಸ್ಬೇಕಂತೆ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ವಾಧ್ಯಾಯ ಅಭ್ಯಸನಂ ಚೈವ ವಾನ್ಮಯಂ ತಪ ಉಚ್ಯತೆ. ಇದು ಮನಸ್ಸಿನ, ಇದು ಮಾತಿನ ತಪಸ್ಸು. ನಮ್ಮ ಮಾತನ್ನು ನಾವು ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕೋಸ್ಕರ ಉಪಯೋಗಿಸಬೇಕು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ದಾಸರು ಹೇಳಿದ್ದಾರೆ. ನಮ್ಮ ನೀಚ ಬುದ್ಧಿ ಏನು? ವಿಚಾರವಿಲ್ಲದೆ ಪರರ ದೂಷಿಸಲೆಂದು ಚಾಚಿಕೊಂಡಿರುವಂತಹ ನಾಲಿಗೆ. ನಮ್ಮ ನಾಲಿಗೆ ಎಂಥದ್ದು? ವಿಚಾರ ಮಾಡಲ್ಲ, ಪರರನ್ನು ದೂಷಿಸೋದಕ್ಕೋಸ್ಕರನೇ ಯಾವಾಗಲೂ ಚಾಚಿಕೊಂಡಿರುತ್ತಂತೆ ನಮ್ಮ ನಾಲಿಗೆ. ನಿಜಾನ ತಪ್ಪ? ನಿಜಾನೇ ಅಲ್ವಾ? ನೋಡಿ, ದಾಸರು ನೋಡಿದ್ದಾರೆ ನಮ್ಮ ಜೀವನ ಹೇಗಿದೆ ಅಂತ, ಮೊದಲೇ ನೋಡ್ಬಿಟ್ಟು ಅವ್ರು ಬರೆದಿದ್ದಾರೆ. ವಿಚಾರವಿಲ್ಲದೆ ಪರರ ದೂಷಿಸಲೆಂದು ಚಾಚಿಕೊಂಡಿರುವಂತಹ ನಾಲಿಗೆ. ಅದರ ಬದಲು ಏನು ಮಾಡಬೇಕು ನಾವು? ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಕೋಪದಲ್ಲಿದ್ದಾಗ ನಾವು ತಕ್ಷಣ ಮಾತಾಡ್ಬಿಡಬಾರ್ದು. ಸ್ವಲ್ಪ ಪಾಸ್ ಬಟನ್ ಒತ್ತಬೇಕು. ಸ್ವಲ್ಪ ಬ್ರೇಕ್ ತಗೊಂಡು ಭಗವಂತನ ಸ್ಮರಣೆ ಮಾಡಿ, ಭಗವಂತನ ಚಿಂತನೆ ಮಾಡಿ, ಭಗವಂತ ಹೇಳಿರುವ ಪ್ರಕಾರ ಏನನ್ನು ನಾನು ಈಗ ಮಾಡಿದ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅದೇ ಭಕ್ತನಿಗೂ ಅಭಕ್ತನಿಗೂ ಇರುವ ವ್ಯತ್ಯಾಸ. ನಿಜವಾದ ಭಕ್ತ ಯಾರು ಅಂದರೆ, ಒಂದು ಕಷ್ಟಕರವಾದ ಒಂದು ಸ್ಥಿತಿ ಸನ್ನಿವೇಶ ಬಂದಾಗ ಅವನು ತಕ್ಷಣ ರಿಯಾಕ್ಟ್ ಮಾಡಿಬಿಡಲ್ಲ.
ಈ ಪರಿಸ್ಥಿತಿಯಿಂದ ಭಗವಂತ ನನಗೆ ಏನನ್ನ ಕಲಿಸೋದಕ್ಕೆ ಉದ್ದೇಶ ಮಾಡಿದ್ದಾನೆ, ಭಗವಂತ ಯಾವ ರೀತಿ ನಡ್ಕೋಬೇಕು ಅಂತ ನನಗೆ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಯಾವ ರೀತಿ ನಡ್ಕೊಂಡ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ. ಭಕ್ತ ಅಂದರೆ ಯಾವಾಗಲೂ ಭಗವಂತನ ಸಂತೋಷವನ್ನು ಬಯಸುವವನು ಭಕ್ತ. ಭಗವಂತನನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಯಾವಾಗಲೂ ಯಾರು ಯೋಚನೆ ಮಾಡ್ತಾ ಇರ್ತಾನೋ, ಎಂತಹ ಪರಿಸ್ಥಿತಿ ಆದರೂ ಕೂಡ ಅವನು ನಿಜವಾದ ಭಕ್ತ. ಸೊ ಇಂತಹ ಪರಿಸ್ಥಿತಿಗಳು, ಯಾರೋ ಒಂದು ಆರೋಪವನ್ನು ಮಾಡ್ತಾರೆ ಅಥವಾ ಯಾವುದೋ ಒಂದು ಅಹಿತಕರವಾದ ಟೀಕೆಯನ್ನು ಮಾಡ್ತಾರೆ, ಅಂತಹ ಪರಿಸ್ಥಿತಿ ಗೋಲ್ಡನ್ ಚಾನ್ಸ್ ನಮಗೆ. ಏಕೆ ಗೋಲ್ಡನ್ ಚಾನ್ಸು? ಭಗವಂತನನ್ನು ತಕ್ಷಣ ಒಲಿಸ್ಕೊಳ್ಳುವ ಚಾನ್ಸ್ ಅದು ಎಂಥ ಚಾನ್ಸ್ ಅಂದರೆ, ನರಕಕ್ಕೆ ಬೀಳುವ ಚಾನ್ಸು ಅದೇ, ಭಗವಂತನ ಬಳಿಗೆ ಹೋಗುವ ಚಾನ್ಸು ಅದೇ. ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿದೆ ಅದು. ತಕ್ಷಣ ನಾವು ರಿಯಾಕ್ಟ್ ಮಾಡಿಬಿಟ್ಟು ನೀನೆಷ್ಟು ನಾನೆಷ್ಟು ಅಂತ ನಾವು ಮಾತಾಡಿದ್ರೆ ನಾವು ಭಗವಂತನಿಂದ ದೂರ ಹೋಗ್ಬಿಡ್ತಾ ಇದ್ದೀವಿ. ಆದರೆ ಭಗವಂತ ಹೇಳಿದ್ದಾನೆ, ನೀನು ಅನುದ್ವೇಗಕರಂ ವಾಕ್ಯಂ, ನಿನ್ನ ಮಾತು ಉದ್ವೇಗವನ್ನು ಉಂಟು ಮಾಡದೇ ಇರುವಂತಹ ಮಾತನ್ನು ಆಡಬೇಕು ಅಂತ ಹೇಳಿಕೊಟ್ಟಿದ್ದಾನೆ. ಹಾಗೆ ನಾನು ಮಾತಾಡ್ತೇನೆ ಅಂತ ಭಗವಂತನನ್ನು ಒಂದು ಗಳಿಗೆ ಸ್ಮರಣೆ ಮಾಡಿ ಮಾತಾಡಿದಾಗ ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ. ಸೊ ಪ್ರತಿಯೊಂದು ಚಾಲೆಂಜಿಂಗ್ ಪರಿಸ್ಥಿತಿ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಅವಕಾಶ, ಅದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಭಾಗವತದ 9ನೇ ಸ್ಕಂದದಲ್ಲಿ ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಮಹಾನ್ ಚಕ್ರವರ್ತಿ ಅಂಬರೀಷ ಮಹಾರಾಜ ಅಂತ ಅವನ ಹೆಸರು. ಅಂಬರೀಷ ಮಹಾರಾಜರು ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅವರು ಚಕ್ರವರ್ತಿ ಆಗಿದ್ದರು. ಆದರೂ ಕೂಡ ಅವರು ಪ್ರತಿ ದಿವಸ ಭಗವಂತನ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ರು. ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನು ಭಾಗವತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸವೈ ಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಅಂಬರೀಷ್ ಮಹಾರಾಜರು ಮೊದಲು ಏನು ಮಾಡಿದ್ರು, ತಮ್ಮ ಮನಸ್ಸನ್ನು ಭಗವಂತನ ಪಾದ ಕಮಲಗಳಲ್ಲಿ ಇಟ್ಟರು. ಅದು ಬಹಳ ಮುಖ್ಯ. ನಾವು ಜಪ ಮಾಡ್ತಾ ಇರ್ತೀವಿ, ಆದರೆ ಮನಸ್ಸು ಬೇರೆ ಕಡೆ ಇರುತ್ತೆ. ಅದು ನಮಗೆ ಹೆಚ್ಚು ಕ್ವಿಕ್ಕಾಗಿ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದಲು ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಭಗವಂತನ ಮೇಲೆ ನೆಟ್ಟಿರಬೇಕು. ಯಾಕೆಂದರೆ ಮನಸ್ಸು ಎಲ್ಲಿರುತ್ತೋ ಎಲ್ಲ ಇಂದ್ರಿಯಗಳು ಅದೇ ಕಡೆಗೆ ಫಾಲೋ ಆಗುತ್ತೆ. ನಾವು ಏನೋ ಕಾಟಾಚಾರಕ್ಕೆ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಆದರೆ ಮನಸ್ಸು ಮಾತ್ರ ಬೇರೆ ಕಡೆ ಇದ್ದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಅಂಬರೀಷ್ ಮಹಾರಾಜರು ಮೊದಲು ಏನು ಮಾಡಿದ್ರು, ಸವೈ ಮನಃ ಕೃಷ್ಣ ಪದಾರವಿಂದಯೋ, ಭಗವಂತನ ಪಾದ ಕಮಲಗಳಲ್ಲಿ ತಮ್ಮ ಮನಸ್ಸನ್ನು ಮೊದಲು ಅವರು ಇಟ್ಟರಂತೆ. ಅದಾದಮೇಲೆ ಏನು ಮಾಡಿದ್ರು, ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ಅವರ ಮಾತಿನ ಶಕ್ತಿಯನ್ನು ಏನು ಮಾಡಿದ್ರು, ಅವರು ಯಾವಾಗಲೂ ಭಗವಂತನ ಗುಣಗಾನವನ್ನು ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ರು. ಯಾವಾಗ್ಲೂ ಭಗವಂತನ ನಾಮಸ್ಮರಣೆಯಲ್ಲೇ ಅವರು ತೊಡ್ಕೊಂಡ್ರು. ದಾಸರು ಇನ್ನೊಂದು ಕಡೆ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟವೊಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ನಾವು ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತೀವಲ್ಲ ಪ್ರತಿ ದಿವಸ, ಆ ಕೆಲಸಗಳನ್ನು ಮಾಡ್ತಾ ಇರುವಾಗ ನೀನು ಯಾಕೆ ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ? ಅದಕ್ಕೋಸ್ಕರ ನೀನು ಸಪರೇಟಾಗಿ ನಿನಗೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಕೆಲಸವನ್ನು ಮಾಡ್ತಾ ಇರುವಾಗ ಆದರೂ ನೀನು ಭಗವಂತನ ನಾಮಸ್ಮರಣೆ ಮಾಡ್ಬೋದಲ್ಲ. ಕೂತಾಗ, ನಿಂತಾಗ, ಮಲ್ಕೊಂಡಾಗ, ಮಕ್ಕಳ ಜೊತೆ ಆಟ ಆಡ್ತಾ ಇರುವಾಗ, ಈ ರೀತಿಯಾಗಿ ಉದಾಹರಣೆಗಳನ್ನು ಕೊಡ್ತಾರೆ ಆ ಹಾಡಲ್ಲಿ, ಆ ಕೀರ್ತನೆಯಲ್ಲಿ ದಾಸರು. ಸೊ ಅಂಬರೀಷ್ ಮಹಾರಾಜರು ಸದಾ ಭಗವಂತನ ಗುಣಗಾನವನ್ನೇ ಮಾಡ್ತಾ ಇದ್ರು. ಮತ್ತೆ ಅದಾದಮೇಲೆ ಎಲ್ಲ ಇಂದ್ರಿಯಗಳು ಫಾಲೋ ಆಯಿತು ಭಗವಂತನ ಸೇವೆಯಲ್ಲಿ. ಏನು, ಕಣ್ಣುಗಳನ್ನು ಅವರು ಭಗವಂತನ ವಿಗ್ರಹವನ್ನು ನೋಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು. ಕಾಲುಗಳನ್ನು ಭಗವಂತನ ತೀರ್ಥಕ್ಷೇತ್ರಗಳಿಗೆ ನಡೆಯೋಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು, ಯಾತ್ರೆಯಲ್ಲಿ ತೊಡಗಿಕೊಳ್ತಾ ಇದ್ರು. ಮತ್ತು ಅವರು ತಮ್ಮ ನಾಸಿಕವನ್ನು, ಮೂಗನ್ನು ಏನಕ್ಕೆ ಬಳಸ್ತಾ ಇದ್ರು ಅಂದರೆ ಭಗವಂತನಿಗೆ ಅರ್ಪಿತವಾದ
ತುಳಸಿ ಮತ್ತು ಹೂಗಳನ್ನು ಆಘ್ರಾಣಿಸಲು, ವಾಸನೆಯನ್ನು ನೋಡಲು ಯಾವಾಗಲೂ ಬಳಸ್ತಾ ಇದ್ರಂತೆ. ಈ ರೀತಿ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಅವರು ಲಾಕ್ ಮಾಡಿಬಿಟ್ಟಿದ್ರು, ಫುಲ್ ಲಾಕ್ಡ್. ಬೇರೆ ಕಡೆ ಹೋಗೋಕ್ಕೆ ಅವಕಾಶ ಇಲ್ಲ. ನಮ್ಮ ಇಂದ್ರಿಯ ನಿಯಂತ್ರಣಕ್ಕೆ ಇದೇ ಫಾರ್ಮುಲಾ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ಹತೋಟಿಯಲ್ಲಿ ಹೇಗೆ ಇರಿಸ್ಕೊಳ್ಳೋಕೆ ಸಾಧ್ಯ? ಯಾವಾಗಲೂ ಭಗವಂತನ ಸೇವೆಯಲ್ಲಿ ಆ ಇಂದ್ರಿಯಗಳನ್ನು ತೊಡಗಿಸಿಕೊಂಡಿದ್ರೆ ಆಗ ಇಂದ್ರಿಯಗಳು ಎಲ್ಲೂ ವಿಚಲಿತರಾಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಮೈಂಡಿಂದ ಸ್ಟಾರ್ಟ್ ಮಾಡಬೇಕು. ಮೈಂಡನ್ನು, ಮನಸ್ಸನ್ನು ಭಗವಂತನ ಮೇಲೆ ಇಡಬೇಕು. ಅದಂತರ ಎಲ್ಲ ಇಂದ್ರಿಯಗಳು ಆ ಮೈಂಡನ್ನು ಫಾಲೋ ಮಾಡುತ್ತೆ. ಈ ರೀತಿಯಾಗಿ ಬಹಳ ಚೆನ್ನಾಗಿ ಅಂಬರೀಷ್ ಮಹಾರಾಜರು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಅಂಬರೀಷ್ ಮಹಾರಾಜನರನ್ನ ಭಕ್ತಿ ಸೇವೆಯ ಆಲ್ರೌಂಡರ್ ಅಂತ ಕರೀತಾರೆ. ಆಲ್ರೌಂಡರ್ ಅಂದರೆ ಗೊತ್ತಿದೆಯಲ್ಲ ನಮಗೆ. ಈಗ ಕ್ರಿಕೆಟ್ನಲ್ಲಿ ಕೆಲವರು ಬೌಲಿಂಗ್ ಮಾತ್ರ ಮಾಡ್ತಾರೆ, ಕೆಲವರು ಬ್ಯಾಟಿಂಗ್ ಮಾತ್ರ ಮಾಡ್ತಾರೆ, ಕೆಲವರು ಫೀಲ್ಡಿಂಗ್ ಮಾಡ್ತಾರೆ, ಕೆಲವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಆದರೆ ಕೆಲವರು ಎಲ್ಲವನ್ನ ಚೆನ್ನಾಗಿ ಮಾಡಬಲ್ಲರು, ಅಂಥವರನ್ನು ಆಲ್ರೌಂಡರ್ ಅಂತ ಕರೀತಾರೆ. ಭಕ್ತಿಯಲ್ಲಿ ಆಲ್ರೌಂಡರ್ ಯಾರು ಅಂದರೆ ಅಂಬರೀಷ್ ಮಹಾರಾಜರು. ಯಾಕೆಂದರೆ ಅವರು ಬಹಳ ಎಕ್ಸ್ಪರ್ಟ್ ಆಗಿ ಎಲ್ಲ ತಮ್ಮ ಇಂದ್ರಿಯಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಆಗ ಏನಾಗುತ್ತೆ, ಒಂದು ದಿವಸ ದುರ್ವಾಸ ಮುನಿಗಳು ಬರ್ತಾರೆ ಅಂಬರೀಷ್ ಮಹಾರಾಜನ ಅರಮನೆಗೆ. ಅವತ್ತು ದ್ವಾದಶಿಯ ದಿನ ಆಗಿರುತ್ತೆ. ಇವತ್ತು ಏಕಾದಶಿ, ಅಂದರೆ ಏಕಾದಶಿಯ ಮಾರನೇ ದಿವಸ. ಅಂಬರೀಷ್ ಮಹಾರಾಜರು ಏಕಾದಶಿ ಉಪವಾಸವನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿರ್ತಾರೆ. ದ್ವಾದಶಿಯ ಟೈಮ್, ಇನ್ನೇನು ಅವರು ಆಹಾರವನ್ನು ಸೇವಿಸಬೇಕು ಅನ್ನುವಷ್ಟರಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ, ತಮ್ಮ ಎಲ್ಲ ಶಿಷ್ಯರೊಂದಿಗೆ ಬರ್ತಾರೆ. ಇವತ್ತು ನಿಮ್ಮ ಮನೆಯಲ್ಲೇ ನಮಗೆ ದ್ವಾದಶಿ ಪಾರಣೆ ಆಗಬೇಕು, ಇಲ್ಲ ಯಮುನಾ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ವಾಪಸ್ ಬರ್ತೀವಿ ಅಂತ ಹೇಳಿಬಿಟ್ಟು ದುರ್ವಾಸ ಮುನಿಗಳು ಹೋಗ್ತಾರೆ ತಮ್ಮ ಶಿಷ್ಯರೊಂದಿಗೆ. ಸರಿ, ಬರ್ತಾರೆ ಅಂತ ಕಾಯ್ಕೊಂಡೇ ಇದ್ದಾರೆ. ಯಾರು? ಅಂಬರೀಷ್ ಮಹಾರಾಜರು. ಎಲ್ಲವನ್ನ ತಯಾರಿಯನ್ನು ಮಾಡಿ ಇನ್ನೇನು ಅವ್ರು ಬಂದು ಪ್ರಸಾದ ಸ್ವೀಕರಿಸ್ಬೇಕಷ್ಟೇ. ಆದರೆ ಅವರು ಬರಲೇ ಇಲ್ಲ. ಎಷ್ಟು ಟೈಮ್ ಆದರೂ ಬರ್ತಾನೆ ಇಲ್ಲ. ಇವಾಗ ಉಪವಾಸವನ್ನು ಮುರಿಯುವ ಸಮಯ ಇನ್ನೇನು ಬಂದ್ಬಿಡ್ತಾ ಇದೆ. ಇವಾಗ ಏನು ಮಾಡಬೇಕು ಅಂತ ಧರ್ಮ ಸಂಕಟ ಅವರಿಗೆ. ಅಲ್ಲಿದ್ದ ಭಕ್ತರನ್ನು ಕೇಳ್ತಾರೆ, ಏನು ಮಾಡಬೇಕು ನೀವು ಹೇಳಿ ಅಂತ. ಆಗ ಭಕ್ತರು ಹೇಳ್ತಾರೆ, ಇಂತಹ ಪರಿಸ್ಥಿತಿಯಲ್ಲಿ ನೀರನ್ನು ಕುಡಿದರೆ ಅದಕ್ಕೆ ದೋಷ ಇಲ್ಲ. ಏನು ಅಂದರೆ, ಅತಿಥಿ ಸತ್ಕಾರ ಮಾಡದೆ ಯಜಮಾನ ಊಟ ಮಾಡೋಂಗಿಲ್ಲ, ಅದು ದೋಷ. ಅದು ಅಲ್ಲದೆ ಅವರು ದುರ್ವಾಸ ಮುನಿಗಳು, ಅವರು ಕೋಪಿಷ್ಟ್ರು. ಅವರ ನಾಲಿಗೆಯ ತುದಿಯಲ್ಲಿ ಶಾಪ ಯಾವಾಗಲೂ ವೆಯ್ಟಿಂಗ್ ಲಿಸ್ಟಲ್ಲಿ ಇರುತ್ತಂತೆ, ನೆಕ್ಸ್ಟ್ ಯಾರ ಮೇಲೆ ಹೋಗಬೇಕು ಅಂತ, ಅಂಥವ್ರವರು. ಸೊ ಅತಿಥಿ ಸತ್ಕಾರ ಮಾಡದೆ ಯಜಮಾನ ಊಟ ಮಾಡೋಂಗಿಲ್ಲ. ಅದೇ ರೀತಿ ಏಕಾದಶಿಯ ನಿಯಮವನ್ನು ಕೂಡ ಉಲ್ಲಂಘಿಸೋಂಗಿಲ್ಲ. ಇದು ಧರ್ಮ ಸಂಕಟ. ಅದಕ್ಕೋಸ್ಕರ ಅವರು ತಮ್ಮ ಭಕ್ತರನ್ನು ಅವರು ಕೇಳ್ತಾರೆ, ಅಲ್ಲಿದ್ದ ಭಕ್ತರನ್ನು ಕೇಳ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ನೀರನ್ನು ಕುಡಿಬಹುದು ಇಂಥ ಪರಿಸ್ಥಿತಿಯಲ್ಲಿ, ಅದಕ್ಕೇನು ದೋಷ ಇಲ್ಲ ಅಂತ. ಸರಿ ಅಂತ ಹೇಳಿಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ತುಳಸಿ ತೀರ್ಥವನ್ನು ಅವರು ಸ್ವೀಕಾರ ಮಾಡ್ತಾರೆ. ಇದನ್ನು ಆ ದುರ್ವಾಸ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಕಂಡುಕೊಂಡ್ಬಿಡ್ತಾರೆ. ಅವ್ರಿಗೊಂದು ರೀಸನ್ ಬೇಕಿತ್ತಷ್ಟೇ. ಜಗಳ ಕೆರಿಬೇಕು, ಕಾಲು ಕೆರ್ಕೊಂಡಿರ್ತಾರಲ್ಲ ಕೆಲವರು, ಏನಾದರೂ ರೀಸನ್ ಬೇಕು. ಸೊ ದುರ್ವಾಸ ಮುನಿಗಳು ಅಂಥವ್ರು. ಅವ್ರು ಬಂದ್ಬಿಟ್ಟು ತಕ್ಷಣ ಅಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟು, ನೀನು ಎಂಥ ಭಕ್ತ ನೀನು, ಅತಿಥಿ ಸತ್ಕಾರ ಮಾಡ್ದಲೇ ನೀನು ತಿಂದ್ಬಿಟ್ಟಿದೆಯಲ್ಲ, ಅತಿಥಿ ಮರ್ಯಾದೆಯನ್ನು ನೀನು, ಆತಿಥೇಯ ಮರ್ಯಾದೆಯನ್ನು ನೀನು ಮೀರಿದ್ದೀಯಲ್ಲ, ನಿನ್ನಂಥವನು ಬಹಳ ದಂಡನೆಗೆ ಶಿಕ್ಷಾರ್ಹ ನೀನು ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ, ಅಂಬರೀಷ್ ದುರ್ವಾಸ ಮುನಿಗಳು ಏನು ಮಾಡ್ತಾನೆ, ಅವರು ತಮ್ಮ ತಪಶಕ್ತಿಯಿಂದ ಒಂದು ಅಗ್ನಿ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾನೆ. ರಾಕ್ಷಸ ಸೃಷ್ಟಿ ಮಾಡ್ತಾನೆ. ಆ ಅಗ್ನಿ ರಾಕ್ಷಸ ಏನೋ ಅಗ್ನಿ ಉರಿತಾ ಇರುತ್ತೆ, ಬೆಂಕಿ. ಅವನೇನು ಆ ಅಗ್ನಿ ರಾಕ್ಷಸ ದುರ್ವಾಸ ಮುನಿಗಳನ್ನು ಇವಾಗ ಹೋಗಿ ಅಟ್ಯಾಕ್ ಮಾಡಬೇಕು. ಆ ಟೈಮಲ್ಲಿ ಕರೆಕ್ಟಾಗಿ ಭಗವಂತನ ಸುದರ್ಶನ ಚಕ್ರ ಅಲ್ಲಿ ಬರುತ್ತೆ. ಭಗವಂತ ಭಕ್ತವತ್ಸಲ, ಭೃತ್ಯಾನುಗ್ರಹ ಕಾತರಂ ಅಂತ ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಭಗವಂತನ ಮೂಡ್ ಹೇಗಿರುತ್ತೆ ಅಂದರೆ, ಯಾವಾಗಲೂ ತನ್ನನ್ನು ನಂಬಿರುವಂತಹ ಭಕ್ತರನ್ನು ಅವರಿಗೆ
ಪ್ರೊಟೆಕ್ಷನ್, ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಕಾತುರರಾಗಿರ್ತಾನೆ ಭಗವಂತ. ಒಂದು ಕಾಲಲ್ಲಿ ನಿಂತಿರ್ತಾನೆ ಭಗವಂತ. ನನ್ನ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಯಾವುದಾದ್ರೂ ತೊಂದರೆ ಆದರೆ ಸಹಿಸೋದಿಲ್ಲ ಭಗವಂತ. ತಕ್ಷಣ ಭಗವಂತ ಸುದರ್ಶನ ಚಕ್ರವನ್ನು ಕಳಿಸಿ ಆ ಅಂಬರೀಷ್ ಮಹಾರಾಜನನ್ನ ಆ ಅಗ್ನಿ ರಾಕ್ಷಸನ ಅಟ್ಯಾಕಿಂದ ಅವನನ್ನು ಕಾಪಾಡ್ತಾನೆ. ಅನಂತರ ಸುಮ್ಮನೆ ಬಿಡೋದಿಲ್ಲ, ಆ ಅಗ್ನಿ ರಾಕ್ಷಸನನ್ನ ನಾಶ ಮಾಡುತ್ತೆ ಸುದರ್ಶನ. ಅನಂತರ ಆ ಸುದರ್ಶನ ದುರ್ವಾಸ ಮುನಿಗಳ ಕಡೆ ಹೊರಡುತ್ತೆ. ಆ ದುರ್ವಾಸ ಮುನಿಗಳಿಗೆ ಆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯಗಳ ಜ್ವಾಲ ಹೇಗಿರುತ್ತೆ? ಒಂದೇ ಸೂರ್ಯನನ್ನು ನಾವು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಬೇಸಿಗೆ ಕಾಲದಲ್ಲಿ. ಕೋಟಿ ಸೂರ್ಯಗಳು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ರೆ ಹೇಗಿರುತ್ತೆ? ಬೆವರೆತ್ಕೊಂಡ್ಬಿಟ್ರು ಅವರು. ಯಾರು? ದುರ್ವಾಸ ಮುನಿಗಳು. ಅವರು ಓಡಕ್ಕೆ ಶುರು ಮಾಡಿಬಿಟ್ರು. ಹೇಗೆ ಸುದರ್ಶನನ ಇಂದ ನಾವು ಪಾರಾಗಕ್ಕೆ ಸಾಧ್ಯ ಅಂತ ಓಡಕ್ಕೆ ಶುರು ಮಾಡಿದ್ರು. ತಮ್ಮ ಯೋಗ ಸಿದ್ಧಿಯಿಂದ ಅವರು ಎಲ್ಲ ದೇವತೆಗಳ ಲೋಕಗಳಿಗೂ ಹೋದರು. ಯಾವ ದೇವತೆಗಳು ಕೂಡ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವರು ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮ ಹೇಳ್ದ, ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ, ಸಾರಿ. ಮತ್ತೆ ಶಿವಲೋಕಕ್ಕೆ ಹೋದರು. ಶಿವ ಕೂಡ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ, ನೀನು ವೈಕುಂಠಕ್ಕೆ ಹೋಗು. ವೈಕುಂಠಕ್ಕೂ ಕೂಡ ಹೋದ್ರಂತೆ ಅವರು ತಮ್ಮ ತಪಶಕ್ತಿಯಿಂದ. ವೈಕುಂಠ ಅಂದ್ರೆ ಏನು? ವಿಗತ ಕುಂಠ ಯಸ್ಮಾದಿತಿ ವೈಕುಂಠ. ಎಲ್ಲಿ ನಮಗೆ ಆಂಗ್ಸೈಟಿ ಅಂದ್ರೇನು? ಉದ್ವೇಗ ಇರೋದಿಲ್ಲವೋ ಅದು ವೈಕುಂಠ ಅಂತ. ಆದರೆ ಪ್ರಪ್ರಥಮ ಬಾರಿಗೆ ದುರ್ವಾಸ ಮುನಿಗಳು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಏನು? ವೈಕುಂಠದಲ್ಲಿ ಇದ್ದುಕೊಂಡು ಅವರು ಬಳಲ್ತಾ ಇದ್ರು. ವೈಕುಂಠದಲ್ಲಿದ್ದರೆ ಯಾವ ದುಃಖಗಳಿಗೂ ಕಾರಣ ಇರೋದಿಲ್ಲ. ಆದರೆ ದುರ್ವಾಸ ಮುನಿಗಳು ಅವರು ಭಕ್ತರನ್ನ ಎದುರಾಕೊಂಡಿದ್ರಲ್ಲ, ವೈಕುಂಠಕ್ಕೆ ಹೋದರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ. ಆಗ ಭಗವಂತನ ಪಾದಗಳಿಗೆ ಎರಗಿಬಿಟ್ಟು ದುರ್ವಾಸ ಮುನಿಗಳು ಹೇಳ್ತಾರೆ, ಭಗವಂತ, ನಿನ್ನ ಸುದರ್ಶನ ಚಕ್ರ ನನ್ನನ್ನು ಹಿಂಬಾಲಿಸ್ತಾ ಇದೆ, ನನ್ನನ್ನು ದಯವಿಟ್ಟು ಇದರಿಂದ ರಕ್ಷಣೆ ಕೊಡು ನನಗೆ ಅಂತ. ಆಗ ಭಗವಂತ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಭಗವಂತ ಏನು ಹೇಳ್ತಾನೆ ಅಂದರೆ, ಅಹಂ ಭಕ್ತ ಪರಾಧೀನ. ನಾನು ಸ್ವತಂತ್ರನಲ್ಲ ದುರ್ವಾಸ ಮುನಿ. ನಾನು ಭಕ್ತರ ಅಧೀನದಲ್ಲಿ ಇದ್ದೀನಿ. ಅವರು ಹೇಳ್ದಂಗೆ ನಾನು ಕೇಳ್ತೀನಿ. ಈಗ ನಾನೇನೋ ಸುದರ್ಶನವನ್ನು ಬಿಟ್ಟಿದ್ದೀನಿ ನಿನ್ನ ಹಿಂದೆ, ಆದರೆ ಅದನ್ನು ಹಿಂಪಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಂಬರೀಷ್ ಮಹಾರಾಜರು ಒಂದು ವೇಳೆ ನಿನ್ನನ್ನು ಕ್ಷಮಿಸಿದ್ರೆ ಆಗ ನಾನು ಸುದರ್ಶನವನ್ನು ಹಿಂಪಡೆಯೋಕ್ಕೆ ಸಾಧ್ಯ. ಆಗ ದುರ್ವಾಸ ಮುನಿಗಳಿಗೆ ಬೇರೆ ಯಾವುದೇ ಗತಿ ಇಲ್ಲದೆ ಹೋಯಿತು. ಭಗವಂತ ಕೂಡ ನನ್ನನ್ನು ರಕ್ಷಣೆ ಮಾಡದೆ ಆಯ್ತಲ್ಲ ಅಂತ ತಕ್ಷಣ ಭೂಲೋಕಕ್ಕೆ ಬಂದು ಅಂಬರೀಷ್ ಮಹಾರಾಜರ ಪಾದಗಳಿಗೆ ಅವನು ಶರಣಾಗ್ತಾನೆ. ಆಗ ಅಂಬರೀಷ್ ಮಹಾರಾಜರು ಸುದರ್ಶನನ ಒಂದು ಸ್ತುತಿ ಮಾಡ್ತಾರೆ. ಆ ಸ್ತುತಿಯನ್ನು ಕೇಳಿದ ತಕ್ಷಣ ಸುದರ್ಶನ ಶಾಂತನಾಗಿ ವಾಪಸ್ ಹೋಗ್ಬಿಡುತ್ತೆ. ಆಗ ದುರ್ವಾಸ ಮುನಿಗಳಿಗೆ ಅರ್ಥ ಆಗುತ್ತೆ, ಭಗವಂತನ ಶುದ್ಧ ಭಕ್ತರ ಪ್ರಭಾವ ಎಂಥದ್ದು. ಭಗವಂತರ ಶುದ್ಧ ಭಕ್ತರನ್ನು ನಾವು ಎದುರಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರಿಗೆ ಮನದಟ್ಟಾಗುತ್ತೆ. ಈ ಕಥೆಯಿಂದ ನಮಗೆ ಅನೇಕ ನೀತಿಗಳು, ಪಾಠಗಳು ಸಿಗುತ್ತೆ. ಮೊದಲನೇದು, ಈ ಶ್ಲೋಕ ಇವತ್ತು ನಾವು ಓದಿದ್ವಲ್ಲ, ಆ ಶ್ಲೋಕಕ್ಕೆ ಸರಿಯಾದ ಏನು ಅರ್ಥ ಅಂದರೆ, ದುರ್ವಾಸ ಮುನಿಗಳು ಮಾಡಿದ್ದು ರಿಯಾಕ್ಷನ್, ಪ್ರತಿಕ್ರಿಯೆ. ಆದರೆ ಅಂಬರೀಷ್ ಮಹಾರಾಜರು ಮಾಡಿದ್ದು ರೆಸ್ಪಾನ್ಸ್, ಪ್ರತಿಸ್ಪಂದನೆ. ಅಂಬರೀಷ್ ಮಹಾರಾಜರು ಕೂಡ ಕೋಪ ಮಾಡ್ಕೊಂಡಿಲ್ಲ. ತಕ್ಷಣ ಅವರು ಕೂಡ ಯುದ್ಧ ಮಾಡೋಕ್ಕೆ ಶುರು ಮಾಡಲಿಲ್ಲ. ಅವರು ಭಗವಂತನ ಮೊರೆ ಹೋದರು. ಭಗವಂತ ಅವನನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಭಗವಂತನ ಚಿಂತನೆಯಲ್ಲಿ ಇದ್ದರೆ ಆಗ ಭಗವಂತನೇ ಹೇಳ್ತಾನೆ, ಒಂದು ಪ್ರಾಮಿಸ್ ಮಾಡಿದ್ದಾನೆ ಭಗವಂತ. ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಸದಾ ನನ್ನ ದೃಢ ಭಕ್ತಿಯಲ್ಲಿ ತೊಡಗಿಕೊಂಡಿರ್ತಾರೋ ಅಂಥವರ ಯೋಗಕ್ಷೇಮಗಳ ಜವಾಬ್ದಾರಿ ನನ್ನದು. ಇದು ಭಗವಂತನ ಒಂದು ಪ್ರತಿಜ್ಞೆ, ಪ್ರಾಮಿಸ್. ಸೊ ನಾವು ದುಃಖ ಪಡಬೇಕಾಗಿಲ್ಲ. ಇಂಥವ್ರು ಯಾವ ರೀತಿ ಈ ಥರ ಮಾತಾಡಿದ್ರು, ಅವ್ರು ಈ ರೀತಿ ಮಾಡಿದ್ರು, ಆ ಥರ ನಾವು ದುಃಖ ಪಡಬಾರ್ದು. ಆ ಎಲ್ಲ ಪರಿಸ್ಥಿತಿಗಳು ಅದನ್ನು ನಾವು ಭಗವಂತನ ಭಕ್ತಿಯಲ್ಲಿ ತೊಡಗೋಕ್ಕೋಸ್ಕರ ಬಳಸ್ಕೊಂಡ್ರೆ
ಆಗ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಯೋಚನೆ ಮಾಡಿ ನೋಡಿ, ನಾವು ನಮ್ಮ ರಕ್ಷಣೆ ಸ್ವತಃ ಮಾಡಿಕೊಂಡ್ರೆ ಒಳ್ಳೆಯದೋ ಅಥವಾ ಭಗವಂತ ನಮ್ಮ ರಕ್ಷಣೆ ಮಾಡಿಕೊಂಡ್ರೆ ಒಳ್ಳೆಯದು? ಯಾವುದು ಹೆಚ್ಚು ಪವರ್ಫುಲ್ ಆಗಿರುತ್ತೆ? ಆದರೆ ಅನೇಕ ಸಾರಿ ನಾವೇ ನಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದು ಮಾಡಬಾರ್ದು ಅಲ್ವಾ? ಪ್ರಹ್ಲಾದ ಮಹಾರಾಜರ ಕಥೆ ನಮಗೆಲ್ಲ ಗೊತ್ತೇ ಇದೆ. ಅವರು ಅನೇಕ ಕಷ್ಟಗಳಿಗೆ ತುತ್ತಾದರು, ಅವರ ತಂದೆಯಿಂದನೇ ಕಷ್ಟಗಳನ್ನು ಅನುಭವಿಸಿದ್ರು. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ತಿರುಗಿ ಅವರು ಮಾತಾಡಲಿಲ್ಲ. ಭಗವಂತನನ್ನು ಅವರು ನಂಬಿಕೊಂಡಿದ್ರು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ ನಂಬಿ ಕೆಟ್ಟವರಿಲ್ಲ. ನಂಬದೇ ಕೆಟ್ಟರೆ ಕೆಡಲಿ. ನಂಬದೇ ಕೆಟ್ಟವರು ಇದ್ದಾರೆ, ಆದರೆ ಭಗವಂತನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಸೊ ಅದೇ ರೀತಿ ಈ ಪರೀಕ್ಷಿತ್ ಮಹಾರಾಜ ಭಗವಂತನನ್ನು ನಂಬಿದ್ದವರು. ಅದಕ್ಕೋಸ್ಕರ ಭಗವಂತ ಪರೀಕ್ಷಿತ್ ಮಹಾರಾಜರ ಮೂಲಕ, ಈ ಪರಿಸ್ಥಿತಿಯನ್ನು ಉಂಟು ಮಾಡುವುದರ ಮೂಲಕ, ಅವರಿಗೆ ಶಾಪ ಕೊಡಿಸುವ ಮೂಲಕ, ಪರೀಕ್ಷಿತ್ ಮಹಾರಾಜರಿಂದ ಈ ಎಲ್ಲ ಪ್ರಪಂಚಕ್ಕೆ ಶ್ರೀಮದ್ ಭಾಗವತ ಮಹಾಪುರಾಣ ಬರೋ ಹಾಗೆ ಅವರು ಭಗವಂತನ ಇದು ಸಂಕಲ್ಪ ಆಗಿತ್ತು. ಅದಕ್ಕೋಸ್ಕರ ಯಾರು ಭಗವಂತನನ್ನು ಸದಾ ನಂಬಿರ್ತಾರೋ, ಭಗವಂತನಿಗೆ ಸದಾ ಶರಣಾಗಿರ್ತಾರೋ ಅಂಥವರನ್ನು ತನ್ನ ಲೀಲೆಗಳ ಭಾಗವನ್ನಾಗಿ ಭಗವಂತ ಮಾಡಿಕೊಳ್ತಾನೆ. ಸೊ ಇದು ನಮಗೆ ಅರ್ಥವಾಗುವ ವಿಚಾರ. ಮುಂದೆ ಈ ಶಮೀಕ ಋಷಿಗಳೇ ಹೋಗಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾರೆ, ಈ ರೀತಿ ನಿನಗೆ ಶಾಪ ಬಂದಿದೆಯಪ್ಪ, 7 ದಿವಸದಲ್ಲಿ ನೀನು ಸತ್ತೋಗ್ಬಿಡ್ತೀಯಾ ಅಂತ. ಆಗ ಪರೀಕ್ಷಿತ್ ಮಹಾರಾಜರ ಪ್ರತಿಸ್ಪಂದನೆ ಹೇಗಿತ್ತು ಅದೆಲ್ಲ ತುಂಬ ಚೆನ್ನಾಗಿ ಈ ಅಧ್ಯಾಯದಲ್ಲಿ ವರ್ಣನೆ ಬರುತ್ತೆ. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕೀ ಜಯ.